ಮೂಡಾ ಪ್ರಕರಣದ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರಿಗೆ ಶಕ್ತಿ ತುಂಬೋ ಸಲುವಾಗಿ ಪೂಜೆಯನ್ನ ನೆರವೇರಿಸಿರೋ ಸಂಬಂಧ ಪ್ರಕರಣ ಸಂಬಂಧ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಬಲ ತುಂಬೋದಕ್ಕಾಗಿ ಪೂಜೆಯನ್ನ ನೆರವೇರಿಸಲಾಗಿದೆ ಅನ್ನೋದು ನಮಗೆ ಈ ವಿಡಿಯೋಗಳ ಆಧಾರದ ಮೇಲೆ ಸಿಕ್ಕಿರುವಂತಹ ಸಾಕ್ಷ್ಯ ಅಂತ ತಿಳಿಸಿದ್ದಾರೆ. ದೇವರಿಗೆ ಪ್ರಾಣಿ ಬಲಿಯನ್ನ ಕೊಟ್ಟಿದ್ದಾರೆ. ಪ್ರಾಣಿ ಬಲಿ ನಿಷಿದ್ಧ, ಆದರೂ ಕೂಡ ಪ್ರಾಣಿ ಬಲಿಯನ್ನ ಕೊಟ್ಟಿದ್ದು ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ. ಅನಂತ್ ಭಟ್ ಯಾರು ಅಂತ ಈಗ ತನಿಖೆ ಮಾಡ್ತಾ ಇದ್ದೀವಿ. ಕಾರಣ ಅನಂತ್ ಭಟ್ ಈ ವ್ಯಕ್ತಿಗೆ ಕಳಿಸಿದ್ದು, ಯಾವ ಕಾರಣಕ್ಕೆ ಅನಂತ್ ಭಟ್ ಕಳಿಸಿದ್ದು, ಯಾರವರು ಅನ್ನೋದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಒಂದು ವಾರ ಹಿಂದೆ ಬರ್ಕೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರೋದು ಒಂದು ಸಲೂನಲ್ಲಿ ಕೆಲವು ಅಸಾಮಾಜಿಕ ತತ್ವಗಳು ಅಲ್ಲಿ ದಾಳಿ ಮಾಡಿ ಅಲ್ಲಿ ಒಂದು ಡಕ್ಯಾತಿದು ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 6/25 ಅದು BNS ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ ಕೇಸ್ದು ಮುಖ್ಯ ಆರೋಪಿ ಪ್ರಸಾದ್ ಅತ್ತವರ್ ಅವ್ರ ಜೊತೆಗೆ ಇನ್ನೂ 13 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಪ್ರಸಾದ್ ಅತ್ತವರ್ ಯಾರ ನಿರ್ದೇಶನ ಮೇಲೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಎಲ್ಲ ನಡುವೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದರು. ಸೊ ಆ್ಯಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ಟೆಕ್ನಾಲಜಿಗೆ ಅನಾಲಿಸಿಸ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಒಂದು ವಿಡಿಯೋ ನಮಗೆ ವಾಟ್ಸಪ್ ಮುಖಾಂತರ ಸಿಕ್ಕಿತ್ತು. ಆ ವಿಡಿಯೋ ಮುಖ್ಯವಾಗಿ ಅವರು ಮತ್ತು ಒಬ್ಬ ಅನದರ್ ಅಕ್ಯೂಸ್ ಈಗ ಅನಂತ್ ಭಟ್ ಅವ್ರ ಮಧ್ಯದಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು. ಅದರಲ್ಲಿ ಒಂದು ವಿಡಿಯೋ ಇತ್ತು. ವಿಡಿಯೋದಲ್ಲಿ